ಶಿವಮೊಗ್ಗದಲ್ಲಿ ನವರಾತ್ರಿ 2ನೇ ದಿನದ ದಸರಾ ಬಹಳ ಅದ್ದೂರಿಯಿಂದ ಜರುಗಿತು. ಅಂಬೇಡ್ಕರ್ ಭವನದಲ್ಲಿ ಸಿನಿ ತಾರೆಯರು ಭಾಗಿಯಾಗಿದ್ದು ಕಾರ್ಯಕ್ರಮದ ಮೆರುಗು ಇನ್ನಷ್ಟು ಹೆಚ್ಚಾಯಿತು. ಹಿರಿಯ ನಟಿ ಉಮಾಶ್ರೀ ಮತ್ತು ಭೀಮಾ ಚಿತ್ರದ ಪೊಲೀಸ್ ಪಾತ್ರದ ಮೂಲಕ ಭಾರೀ ಜನಮನ್ನಣೆ ಗಿಟ್ಟಿಸಿಕೊಂಡಿರುವ ಗಿರಿಜಾರವರು ಭಾಗಿಯಾಗಿದ್ದರು. ದಸರಾ ಚಲನಚಿತ್ರೋತ್ಸವದಲ್ಲಿ ಇವತ್ತಿಂದ 4 ದಿನ ಸಿನಿಮಾ ಪ್ರದರ್ಶನವಾಗುತ್ತೆ. ಇಂದು ಮಲ್ಲಿಕಾರ್ಜುನ ಚಿತ್ರಮಂದಿರದಲ್ಲಿ ಶಾಕಾಹಾರಿ ಸಿನಿಮಾ ಪ್ರದರ್ಶನವಾಯಿತು. ಅದೇ ರೀತಿ ನಾಳೆಯ ದಿನ ವೀರಭದ್ರೇಶ್ವರ ಚಿತ್ರಮಂದಿರದಲ್ಲಿ ಟಗರು ಪಲ್ಯ, ಅಕ್ಟೋಬರ್ 6ರಂದು ಮಲ್ಲಿಕಾರ್ಜುನ ಚಿತ್ರಮಂದಿರದಲ್ಲಿ ಕಂಬಳಿ ಹುಳ, ಕೊನೆಯ ದಿನ ವೀರಭದ್ರೇಶ್ವರ ಚಿತ್ರಮಂದಿರದಲ್ಲಿ ಕಾಲಾಪತ್ತರ್ ಸಿನಿಮಾ ಪ್ರದರ್ಶನವಾಗುತ್ತೆ. ವೇದಿಕೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಹಿರಿಯ ನಟಿ ಉಮಾಶ್ರೀ ಸಿನಿಮಾ ಬಿಡುಗಡೆಯ ಸಮಯದ ಬಗ್ಗೆ ಅಸಮಾಧಾನ ಹಾಕಿದರು. ಬೆಳಗಿನ ಜಾವವೇ ಚಿತ್ರ ಪ್ರದರ್ಶನ ಮಾಡೋದು ಒಳ್ಳೆಯದಲ್ಲ, ಸಿನಿಮಾ ಪ್ರದರ್ಶನ ಮಾಡಬೇಕು ಎಂಬ ಕಾರಣಕ್ಕೆ ಹಾಕಬಾರ್ದು, ರಾತ್ರಿ ವೇಳೆ ಪ್ರದರ್ಶನ ಮಾಡಿದರೆ ಉತ್ತಮ ಅಂತ ಸಲಹೆ ಕೊಟ್ಟರು. ಒಡಲಾಳ ನಾಟಕದ ಸಾಕವ್ವ ಬಹಳ ಅದ್ಭುತವಾಗಿ ನಾಗಭೂಷಣ್ ಸರ್ ಅವರು ಒಡಲಾಳ ನಾಟಕದ ಸಾಕವ್ವನ ಬಗ್ಗೆ ಮಾತಾಡಿದರು. ವ್ಯಕ್ತಿಗಳ ಜೊತೆ ಹಂಚ್ಕೊಳ್ಳೋದು ನನ್ನ ಸೌಭಾಗ್ಯ. ಪ್ರತಿಯೊಬ್ಬರೂ ಅವರದೇ ಆದ ಕ್ಷೇತ್ರದಲ್ಲಿ ತಮ್ಮದೇ ಆದಂತಹ ವಿಶೇಷ ಛಾಪನ್ನು ಮೂಡಿಸಿರುವಂತಹ ಸಂಪನ್ಮೂಲ ವ್ಯಕ್ತಿಗಳು. ಸೊ ವೈದ್ಯ ಸರ್, ಥ್ಯಾಂಕ್ ಯು ಸೋ ಮಚ್ ಈ ಒಂದು ಬ್ಯೂಟಿಫುಲ್ ಅವಕಾಶಕ್ಕೆ. ಹಾಗೆ ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರುವಂತಹ ಎಲ್ಲರಿಗೂ, ಹಿರಿಯರಿಗೆ, ಕಿರಿಯರಿಗೆ ಮತ್ತು ಮೀಡಿಯಾದವರಿಗೆ, ಸೊ ಎಲ್ಲ ಟೆಕ್ನಿಷಿಯನ್ಸ್ಗಳಿಗೆ ಎಲ್ಲರಿಗೂ ನಮಸ್ಕಾರ. ನನಗೆ ಈ ಹಬ್ಬ ತುಂಬ ವಿಶೇಷ. ಯಾಕೆ ಅಂತ ಅಂದರೆ, ನಾನು ಮೂಲತಃ ಮೈಸೂರಿನ ಹುಡುಗಿ. ಸೊ ನನ್ನ ತವ್ರ ಮನೆ ಮೈಸೂರು, ಸೊ ನನ್ನ ಗಂಡನ ಮನೆ ಶಿವಮೊಗ್ಗ. ಸೊ ನನಗೆ ದಸರಾ ನಾಡ ಹಬ್ಬ ಏನಿದೆ ಅದು ತುಂಬ ಅಂದರೆ ತುಂಬ ವಿಶೇಷ ಆಗುತ್ತೆ. ಏಕೆ ಅಂತ ಅಂದರೆ, ಆ ಮನೆ ಈ ಮನೆ ಎರಡೂ ಮನೆಯಲ್ಲಿ ತುಂಬ ಸಂಭ್ರಮದಿಂದ ಆಚರಣೆ ಆಗುವಂತಹ ಹಬ್ಬ ಇದು ನನಗೆ. ಸೊ ಅದರ ಒಂದು ಸಂಭ್ರಮನ ನಾನು ಈ ವರ್ಷ ತುಂಬ ಸಂತೋಷದಿಂದ ಅನುಭವಿಸ್ತಾ ಇದ್ದೀನಿ. ತುಂಬ ಖುಷಿ ಆಗ್ತಾ ಇದೆ. ನನಗಿಂತ ಒಂದು ಅವಕಾಶನ ಸೃಷ್ಟಿ ಮಾಡಿಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಸರ್ ಹೇಳಿದ್ರು, ಮ್ಯಾಮ್ ಪೊಲೀಸ್ ಭಾಷೆಯಲ್ಲಿ ಏನು ಮಾತನ್ನ ಶುರು ಮಾಡಿ ಅಂತ. ನಿಮ್ಮನ್ನೆಲ್ಲ ನೋಡಿದಾಗ ನಿಜವಾಗ್ಲೂ ಪೊಲೀಸ್ ಭಾಷೆಯಲ್ಲಿ ಮಾತಾಡಬೇಕು ಅಂತ ಮನಸ್ಸು ಬರ್ತಾನೆ ಇಲ್ಲ. ನಾನು ಡೈಲಾಗ್ ನಿಜವಾಗ್ಲೂ ಹೇಳ್ತೀನಿ. ಇಲ್ಲೆಲ್ಲ ಹಿರಿಯರಿದ್ದಾರೆ ಮತ್ತು ಸ್ಕೂಲ್ ವಿದ್ಯಾರ್ಥಿಗಳೆಲ್ಲ ಇದ್ದಾರೆ. ನನ್ನ ಡೈಲಾಗ್ ಸಿನಿಮಾ ನೋಡ್ಕೊಂಡು ಎಂಜಾಯ್ ಮಾಡೋದಕ್ಕೆ ಓಕೆ, ಇಲ್ಲಲ್ಲ. ಮತ್ತು ಸೊ ಶಿವಮೊಗ್ಗ ರಾಜಕೀಯ ವ್ಯಕ್ತಿಗಳು, ಸಾಹಿತಿಗಳು ಮತ್ತು ಹೋರಾಟಕ್ಕೆ ತುಂಬ ಫೇಮಸ್. ಹೌದು, ಇದೆಲ್ಲರಿಗೂ ಗೊತ್ತು. ಸೊ ಎಸ್, ಎಸ್, ಇರೋದ್ರಲ್ಲಿ ಸ್ವಲ್ಪ ತಕ್ಕ ಮಟ್ಟಿಗಿರುವಂಥ ಡೈಲಾಗ್ನ ನಾನು ಹೇಳ್ತೀನಿ. ಅಂದರೆ ಬ್ಯಾಡ್ ವರ್ಡ್ಸ್ ಎಲ್ಲ ಕಮ್ಮಿ ಇರುವಂಥದ್ದು. ಎಷ್ಟು ಭ್ರಷ್ಟಾಚಾರದಲ್ಲಿ ಇರುವಂತಹ ಒಬ್ಬ ಪೊಲಿಟಿಷಿಯನ್ಗೆ ಗಿರಿಜಾ ಪಾತ್ರ ಒಂದು ಮಾತನ್ನು ಆಡುತ್ತೆ. ಸೊ ಅದನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್, ಇದೆಲ್ಲ ನಿಮಗೆ ಜನ ಕೊಟ್ಟಿರೋ ಭಿಕ್ಷೆ ಸರ್. ನನಗೆ ನಾನೇ ತಗೊಂಡಿರೋ ದೀಕ್ಷೆ. ನಿಮ್ಮದು 5 ವರ್ಷ, ನಂದು 35 ವರ್ಷ ಅಷ್ಟೇ ಸರ್ ವ್ಯತ್ಯಾಸ. ಥ್ಯಾಂಕ್ ಯು ಸೋ ಮಚ್. ಬಹುಶಃ ಹುದ್ದೆಲಿರೋರಿಗೆ ಮತ್ತು ಎಜುಕೇಷನ್ ತೊಗೊಂಡಿರೋರಿಗೆ ಇಂಥದ್ದೊಂದು ಪವರ್ಫುಲ್ ಮಾತುಗಳು ಬರೋಕ್ಕೆ ಅವಕಾಶ ಇರುತ್ತೆ. ಆದರೆ ಒಂದು ಖುಷಿ ವಿಷಯ ಏನಂತ ಅಂದರೆ, ನಾನು ನೋಡ್ದಂಗೆ ಶಿವಮೊಗ್ಗದಲ್ಲಿ ಎಲ್ಲರೂ ಇಷ್ಟೇ ಖಡಕ್ಕಾಗಿ ಮಾತಾಡ್ತಾರೆ. ಪ್ರತಿಯೊಬ್ಬರು ಇಷ್ಟೇ ಖಡಕ್ಕಾಗಿ ಮಾತಾಡ್ತೀರಾ, ಯಾವುದಕ್ಕೂ ಅಂಜ್ಕೊಳ್ಳಲ್ಲ. ಸೊ ತುಂಬ ಧೈರ್ಯವಾಗಿ, ತುಂಬ ನಿರ್ಭಯವಾಗಿ ಮಾತಾಡ್ತೀರಾ. ಸೊ ಅದು ನನಗೆ ತುಂಬ ಅಂದರೆ ತುಂಬ ಇಷ್ಟ.
ಸೊ ಅದಕ್ಕೆ ಶಿವಮೊಗ್ಗ ನನಗೆ ಸಖತ್ ಹತ್ತಿರ ಆಗುತ್ತೆ. ಏಕೆ ಅಂತ ಅಂದರೆ ಅದಕ್ಕೆ ನಾನು ಹತ್ತಿರದಿಂದ ನೋಡಿದಂಥ ವ್ಯಕ್ತಿ ನನ್ನ ಅತ್ತೆ. ನನ್ನ ಮಕ್ಕಳನ್ನು ಕರೆಸಿ ಸಿನಿಮಾಗಳನ್ನು ತೋರಿಸೋದು ಕೂಡ ಬಹಳ ಮುಖ್ಯ. ಉತ್ತಮವಾದಂಥ ಚಿತ್ರಗಳನ್ನು ಮಕ್ಕಳಿಗೆ ತೋರಿಸೋದು ಕೂಡ ಬಹಳ ಮುಖ್ಯ. ಆದರೆ ಬೆಳಗ್ಗೆ 8 ಗಂಟೆಗೆ ಚಿತ್ರಗಳನ್ನು ಹಾಕೋದಿದೆಯಲ್ಲ, ಅವರಿನ್ನೂ ಕಣ್ಣೇ ಬಿಟ್ಟಿರಲ್ಲ. ಇನ್ನೂ ವಾಕಿಂಗ್ ಮುಗಿಸ್ಕೊಂಡು ಬಂದು ಮನೆಯಲ್ಲಿ ನಿತ್ಯ ಕರ್ಮಾದಿಗಳನ್ನು ಮುಗಿಸ್ಕೊಂಡು ಇನ್ನೂ ಗಂಡು ಮಕ್ಕಳು ಹೆಣ್ಮಕ್ಳು ಕೂಡ ತಯಾರಾಗಿರೋದಿಲ್ಲ. ನನಗನ್ಸುತ್ತೆ ಇದು ಒಂದು ಆಟ್ ಟೈಮ್ ಅಂತ. ಈ ಟೈಮಲ್ಲಿ ಸಿನಿಮಾಗಳನ್ನು ಬೆಳಗ್ಗೆ 8 ಗಂಟೆಗೆ ಹಾಕಬೇಕು ಅನ್ನೋ ಕಾರಣಕ್ಕೆ ಸಿನಿಮಾಗಳನ್ನು ಹಾಕಬಾರ್ದು. ಪ್ರದರ್ಶನ ಮಾಡಬೇಕು ಅನ್ನೋ ಕಾರಣಕ್ಕೆ ಪ್ರದರ್ಶನಗಳನ್ನು ಏರ್ಪಡಿಸಬಾರ್ದು. ಇದಕ್ಕೆ ಚಿತ್ರಮಂದಿರದವರ ಸಹಕಾರ ಬಹಳ ಮುಖ್ಯ. ಎಲ್ಲೋ ಒಂದು ಕಡೆ ಬಹುಶಃ ಅವರ ವ್ಯಾಪಾರ ವಹಿವಾಟುಗಳನ್ನು ನೋಡಿದಾಗ ಬಹುಶಃ ಅವರಿಗೆ ತಮ್ಮ ಬೆಳಗಿನ ಪ್ರದರ್ಶನಗಳನ್ನು, ಮಧ್ಯಾಹ್ನದ ಪ್ರದರ್ಶನಗಳನ್ನು, ಸಂಜೆ ಮತ್ತು ರಾತ್ರಿ ಪ್ರದರ್ಶನಗಳನ್ನು ಬಿಟ್ಟುಕೊಡೋಕ್ಕೆ ತಯಾರಿಲ್ಲ ಅಂತ ಅಂದ್ಕೊಳ್ತೀನಿ. ಆದರೂ ಜಿಲ್ಲಾ ಆಡಳಿತ ಮತ್ತು ಸಮಿತಿ ಮತ್ತು ಸಾರ್ವಜನಿಕರ ನಿವೇದನೆ ಮೇರೆಗೆ ಹೇಗೆ ನಮಗೆ 8 ಗಂಟೆಗೆ ಬೆಳಗ್ಗೆ ಕೊಡ್ತಾರೋ ಹಾಗೆ ರಾತ್ರಿ ಒಂದು ಶೋ ವಿಶೇಷವಾಗಿ ಕೊಡಲಿಕ್ಕೆ ಅವರು ಮನಸ್ಸು ಮಾಡಿದರೆ ಬಹುಶಃ ಎಲ್ಲರೂ ಹೋಗಿ ಒಂದು 10 ಗಂಟೆ 10:30 ಶೋಗೆ ಹೋಗಿ 12 ಗಂಟೆಗೆ ವಾಪಸ್ ಮನೆಗೆ ಬರ್ಬೋದೇನೋ ನೋಡುವಂಥವ್ರು. ಯಾಕಂದರೆ ಶ್ರಮಜೀವಿಗಳು ಕೂಡ ಇರ್ತಾರೆ ಇದರಲ್ಲಿ. ಶ್ರಮಜೀವಿಗಳು ಕೂಡ ಬೆಳಗ್ಗೆನೆ ಬರಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅಂಥವರಿಗೆಲ್ಲ ಸಿನಿಮಾ ರೀಚ್ ಆಗಬೇಕು. ಅದನ್ನು ಮುಂದಿನ ಸಾಲಿನಲ್ಲಿ ಬಹುಶಃ ಸರಿ ಆಗ್ಬಹುದೇನೋ ಅಂತ ನಾನು ಅಂದ್ಕೊಳ್ತೀನಿ. ಇದಕ್ಕೆ ಸ್ಪೆಷಲ್ ಪರ್ಮಿಷನ್, ಬಿಕಾಸ್ 10 ಗಂಟೆ ಮೇಲೆ ಯಾವುದೇ ಸಾಂಸ್ಕೃತಿಕ ಕಾರ್ಯಕ್ರಮ ನಡೀಬಾರ್ದು ಅಂತಕ್ಕಂಥದ್ದು ಒಂದು ರೂಲ್ ಇದೆ ಅಂತ ನಾನು ಭಾವಿಸ್ತೀನಿ. 10-10:30 ಮೇಲೆ ನಾಟಕಗಳು ನಡೆಯಲ್ಲ, ಯಕ್ಷಗಾನಗಳು ನಡೆಯಲ್ಲ, ಈ ಥರ ಬಯಲಾಟಗಳು ನಡೆಯಲ್ಲ, ಈ ಥರದ್ದೆಲ್ಲ ಇರುತ್ತೆ. ಸಿನಿಮಾಗಳು ಈ ಎಷ್ಟು ಜನಗಳನ್ನು ಬಾಧಿಸುವಂತಹ ನಡವಳಿಕೆಗಳು ಕೆಲವೊಬ್ಬರಲ್ಲಿ ನಡ್ಕೊಳ್ತಾ ಇರೋದ್ರಿಂದ ರಾತ್ರಿಯ ವಿಚಾರಗಳಲ್ಲಿ ಬಂದಾಗ ಅವ್ರ ಜನಗಳನ್ನು ಕೂಡ ಸೇಫಾಗಿ ನೋಡ್ಕೋಬೇಕು ಅನ್ನೋ ಕಾರಣಕ್ಕೇ ಕಾನೂನುಗಳು ಬಂದಿರ್ತವೆ. ಆದರೆ ಇಂಥ ಸಂದರ್ಭದಲ್ಲಿ ವಿಶೇಷವಾಗಿ ಅನುಮತಿಗಳನ್ನು ಕೊಡುವಂಥದ್ದಾದರೆ ಒಂದು 9 ದಿವಸ ಅಷ್ಟೇ. ಅದರ ಮೇಲೆ ನಮಗೇನು ಅನುಮತಿ ಬೇಕಿಲ್ಲ. ಕೊಟ್ಟರೆ ಸ್ವಲ್ಪ ಹೆಚ್ಚಿನ ಜನಕ್ಕೆ ಸಿನಿಮಾ ರೀಚ್ ಆಗ್ಬೋದು ಅಂತ ನಾನು ಭಾವಿಸ್ತಿದ್ದೀನಿ. ಅದು ಮುಂದಿನ ದಿನಗಳಲ್ಲಿ ಶಾಸಕರು ಅದರ ಕಡೆ ಸ್ವಲ್ಪ ಗಮನ ಕೊಡ್ತೀರಿ ಅಂತ ನನ್ನ ಒಂದು ಸಣ್ಣ ಸಲಹೆ ಅಷ್ಟೇ ಸಿನಿಮಾದೊಳಗೆ. ಇನ್ನು ಮಕ್ಕಳ ಚಿತ್ರಗಳನ್ನು ಎಲ್ಲ ನೋಡಿರ್ತಾರೆ. ಬಟ್ ಆದರೂ ಕೆಲವರು ಹಿರಿಯ ತೆರೆಯಲ್ಲಿ ನೋಡ್ತಕ್ಕಂತಹ ಖುಷಿ ಮತ್ತು ಅನುಭವವೇ ಬೇರೆ ಆಗ್ತದೆ. ಮನೆಯಲ್ಲಿ ಸಣ್ಣ ತೆರೆಯಲ್ಲಿ ನೋಡೋದಕ್ಕಿಂತಲೂ ಹಿರಿಯ ತೆರೆಯಲ್ಲಿ ದೊಡ್ಡ ತೆರೆಯಲ್ಲಿ ನೋಡಬೇಕಾದ್ರೆ ಅದರ ಖುಷಿನೇ ಬೇರೆ ಇರ್ತದೆ. ಆಮೇಲೆ ಪ್ರೇಕ್ಷಕರ ನಡುವೆ ಕೂತು ನೋಡುವಂಥ ಮಜಾನೇ ಬೇರೆ. ಮನೇಲಿ 3 ಜನ ಕೂತು ನೋಡುವಂಥ ಖುಷಿನೇ ಬೇರೆ ಇರ್ತದೆ. ಮನೆಯಲ್ಲಿ ಶಿಳ್ಳೆ ಚಪ್ಪಾಳೆಗಳೇನು ಬೀಳಲ್ಲ. ಚಿತ್ರಮಂದಿರದಲ್ಲಾದರೆ ಶಿಳ್ಳೆ ಚಪ್ಪಾಳೆಗಳೆಲ್ಲ ಬೀಳ್ತಾ ಇರುತ್ತೆ. ಸೊ ಹಾಗಾಗಿ ಅದೇ ಬೆಟರ್ ಅಂತ ಅನಿಸುತ್ತೆ. ಯಾಕಂದರೆ ಜನರನ್ನು ಮನೆಯಿಂದ ಹೊರಗೆ ಕರ್ಕೊಂಡ್ಬರ್ಬೇಕಾಗಿದ್ರೆ ಕನ್ನಡ ಚಿತ್ರಗಳನ್ನು ನೋಡಲಿಕ್ಕೆ ಮನೆಯಿಂದ ಜನರನ್ನು ಆ ಚಿಕ್ಕ ಪರದೆಯ ಮುಂದೆ ಕೂರೋದಕ್ಕಿಂತಲೂ ಮುಖ್ಯವಾಗಿ ಈಗ ವಾಪಸ್ಸು ಹಿರಿಯ ತೆರೆಗೆ ಅವ್ರನ್ನ ಕರ್ಕೊಂಬರುವಂಥದ್ದು ಆಗಬೇಕಾಗಿದೆ ಅನ್ನುವಂಥದ್ದು ಕೂಡ ಇಲ್ಲಿ ನಾವು ಯೋಚನೆ ಮಾಡಬೇಕಾಗಿರೋವಂಥದ್ದು. ಸೊ ಹಾಗಾಗಿ ಈಗೀಗ ಸ್ವಲ್ಪ ಸಿನಿಮಾಗಳಿಗೆ ಥಿಯೇಟ್ರಿಗೆ ಜನ ಬರ್ತಾ ಇದ್ದಾರೆ. ಭೀಮ ಮತ್ತು ಕೃಷ್ಣಂ ಪ್ರಣಯ ಸಖಿಯ ವಿಶೇಷವಾದಂತಹ ಒಂದು ಯಶಸ್ಸಿಗೆ ಜನ ಹೊರಗೆ ಬರೋದು. ಒಳ್ಳೆಯ ಸಿನಿಮಾಗಳು ಮಾಡಿದ್ರೆ ಬರ್ತಾರೆ. ಈಗ ಶಾಕಾಹಾರಿ ಅಂತ ಒಳ್ಳೆಯ ಚಿತ್ರವನ್ನು ನೋಡಬೇಕು, ಕಾಲಾಪತ್ತರ್ ಅಂತ ಒಳ್ಳೆಯ ಚಿತ್ರಗಳನ್ನು ನೋಡಬೇಕು ಅಂತ ಹೇಳಿದ್ರೆ ಬರೀ ಟಿ ವಿಲಿ ನೋಡೋದೇ ಸರಿಯಲ್ಲ, ಬಿಗ್ ಸ್ಕ್ರೀನ್ಗೆ ಹೋಗಿ ನೋಡೋದೇ ಒಳ್ಳೆಯದು. ಇನ್ನು ಮಕ್ಕಳಿಗೆ ಈ ಆಫ್ಟರ್ 15 ಮಕ್ಕಳು ಆ ಕಡೆ ಅಡಲ್ಟು ಅಲ್ಲ, ಈ ಕಡೆ ಮಕ್ಕಳು ಅಲ್ಲ. ಬಟ್ ಅವ್ರಿಗೆ ಚಿಕ್ಕ ಮಕ್ಕಳ ಸಿನಿಮಾ ಹಾಕಿ ತೋರಿಸಿದ್ರೆ ಟೇಸ್ಟ್ ಇರಲ್ಲ.
ಅವರಿಗೆಲ್ಲ ಈ ಥರ ಸಿನಿಮಾಗಳು ಹಾಕಿದ್ರು ಕೂಡ ಖುಷಿ ಪಡ್ತಿರ್ತಾರೆ. ಆಮೇಲೆ ಇನ್ನೊಂದೇನೆಂದರೆ, ನಮ್ಮ ಮಕ್ಕಳಿಗೆ ಕನ್ನಡದ ಭಾಷೆಯ ಚಿತ್ರಗಳನ್ನು ಸವಿಯುವಂತಹ ಮನಸ್ಥಿತಿಯನ್ನು ನಾವು ನಿರ್ಮಾಣ ಮಾಡಬೇಕು. ಕನ್ನಡದ ಮಕ್ಕಳಿಗೆ ರಂಗಭೂಮಿ ಕಲೆಯನ್ನು, ಯಕ್ಷಗಾನವನ್ನು, ಜಾನಪದವನ್ನು ಅದನ್ನು ಸವಿಯುವಂತಹ ಮನಸ್ಥಿತಿಯನ್ನು ನಾವು ನಿರ್ಮಾಣ ಮಾಡಬೇಕು. ಬರೀ ನೆಟ್ಫ್ಲಿಕ್ಸು, ಅಮೆಝಾನು ಈ ಥರದಲ್ಲಿ ಬೇರೆ ಬೇರೆ ಭಾಷೆಯ ಚಿತ್ರಗಳನ್ನು ನೋಡಿಕೊಂಡು ನಮ್ಮ ಕನ್ನಡ ಅನ್ನುವ ಸ್ಥಿತಿಗೆ ಇರಬಾರ್ದು. ಅದು ಹೇಗೆ ಇರಲಿ, ನಮ್ಮ ಕನ್ನಡ ಭಾಷೆಯ ಸಾಂಸ್ಕೃತಿಕ ನೆಲೆಗಟ್ಟಿನಲ್ಲಿ ಎಲ್ಲವೂ ನಮ್ಮದು ಅನ್ನುವಂಥ ಪ್ರೀತಿಯನ್ನು, ಕನ್ನಡ ಭಾಷೆಯ ಸಾಂಸ್ಕೃತಿಕ ನೆಲೆಗಟ್ಟಿನಲ್ಲಿರ್ತಕ್ಕಂಥ ಎಲ್ಲ ಆಯಾಮಗಳನ್ನು ಪ್ರೀತಿಸುವಂಥ ಪರಿಸ್ಥಿತಿ, ವಾತಾವರಣವನ್ನು ಇಂಥ ಸಮಿತಿಗಳು ಮತ್ತು ಸಾರ್ವಜನಿಕ ಸಂಘ ಸಂಸ್ಥೆಗಳು ಮಾಡ್ತಾ ಹೋದರೆ ಕನ್ನಡ ಭಾಷೆಗೆ ಎಲ್ಲೂ ಕೊರತೆ ಆಗಲ್ಲ ಅಂತ ನಾನಾದರೂ ಭಾವಿಸಿದ್ದೀನಿ. ಸೊ ಹಾಗಾಗಿ ಇಲ್ಲಿರುವ ಮಕ್ಕಳೆಲ್ಲರೂ ಕೂಡ ಆಗಲ್ಲ, ನಿಮ್ಗೆ 8 ಗಂಟೆಗೆ ಖಂಡಿತ ನಿಮ್ಮ ಕೈಲಿ ಆಗಲ್ಲ. ನಂಗೆ ಗೊತ್ತು, ನನ್ನ ಮೊಮ್ಮಗಳನ್ನೇ ಕಂಡುಬಿಡು ಅಂತಂದರೆ 8 ಗಂಟೆಗೆ ಶಾಲೆಗೆ ಹೋಗೋಕೆ 7 ಗಂಟೆ ಆದರೂ ಕಂಡುಬಿಡಲ್ಲ. ಸೊ ಹಾಗಾಗಿ ಅದು ಅನುಕೂಲ ಆಗಲಿ, ನಿಮಗೆಲ್ಲರಿಗೂ ಕೂಡ ಸಿನಿಮಾ ರಂಜನೆಯನ್ನು ನೀಡಲಿ. ವಿಶೇಷವಾಗಿ ಇಂಥ ಕೆಲಸವನ್ನು ಮಾಡ್ತಕ್ಕಂಥ ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತಕ್ಕಂಥ ಮಾತನ್ನು ಹೇಳಿ